ಆಂಜನೇಯ, ಹನುಮಂತ, ವಾಯುಪುತ್ರ, ರಾಮಾಯಣದ ಚಿತ್ರಣವನ್ನೇ ಬದಲಿಸಿದ ಹನುಮಂತ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ರಾಮಾಯಣದಲ್ಲಿ ರಾಮನನ್ನ ನಾವು ಹೀರೋ ಅಂತ ಪರಿಗಣಿಸ್ತೀವೋ ಅದ್ರಂತೆ ರಾಮಾಯಣದ ಅಸಲಿ ಹೀರೋ ಹನುಮಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಾಮಾಯಣದಲ್ಲಿ ರಾಮನಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಹನುಮಂತನಿಗೂ ಕೂಡ ಇದೆ. ಆದ್ರೆ 400 ವರ್ಷಗಳ ನಂತರ ಆ ಹನುಮನ್ ಮಂದಿರ ನೆಲಮಾಳಿಗೆ ತೆಗೆದಾಗ ಅಲ್ಲಿ ಒಂದು ಅಚ್ಚರಿ ಕಾದಿತ್ತು. ಯಾರು ಊಹೆ ಮಾಡದ ಮುಸ್ಲಿಮರ ವಸ್ತುವೊಂದು ಆ ನೆಲಮಾಳಿಗೆಯಲ್ಲಿ ಪತ್ತೆಯಾಗಿತ್ತು. ಹಾಗಾದ್ರೆ ಹನುಮನ್ ಮಂದಿರದ ನೆಲಮಾಳಿಗೆಯಲ್ಲಿ ಸಿಕ್ಕ ಆ ಮುಸ್ಲಿಂ ವಸ್ತು ಏನು? 4 ಶತಮಾನಗಳ ಕಾಲ ಬಾಗಿಲು ಹಾಕಿದ್ದ ನೆಲಮಾಳಿಗೆ ಹಲವು ರಹಸ್ಯಗಳಿಗೆ ಉತ್ತರ ಕೊಟ್ಟಿತ್ತು. ಅದರಂತೆ ಹಲವಾರು ಪ್ರಶ್ನೆಗಳನ್ನ ಹುಟ್ಟುಹಾಕಿತ್ತು. ಅಲ್ಲಿ ಸಿಕ್ಕ ವಸ್ತುಗಳು ಆಂಜನೇಯನಿಗೆ ಮುಸ್ಲಿಂ ಭಕ್ತ ಒಬ್ಬ ಇದ್ದ ಅನ್ನೋ ಸಾಕ್ಷಿಯನ್ನ ಹೇಳಿದ್ವು. ಅಷ್ಟಕ್ಕೂ ಆ ಪುರಾತನ ಹನುಮನ ಮಂದಿರದಲ್ಲಿ ಸಿಕ್ಕಿದ್ದಾದ್ರೂ ಏನು? 100 ವರ್ಷಗಳ ನಂತರ ನೆಲಮಾಳಿಗೆಯನ್ನ ಓಪನ್ ಮಾಡಿದಾದ್ರೂ ಯಾಕೆ? ಅಲ್ಲಿರುವ ರಹಸ್ಯಗಳು ಏನು ಅನ್ನೋದರ ಎಲ್ಲಾ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕು ಜೊತೆಗೆ ನೀವೇನಾದ್ರೂ ಹನುಮನ ಭಕ್ತರಾಗಿದ್ರೆ ಜೈ ಆಂಜನೇಯ ಅಥವಾ ಹನುಮನಿಗೆ ನಾನಾ ಹೆಸರುಗಳಿವೆ, ನಿಮಗೆ ಇಷ್ಟವಾದ ಹನುಮನ ಹೆಸರನ್ನ ಕಮೆಂಟ್ ಮಾಡಿ. ಸೋ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ಈ ವಿಡಿಯೋವನ್ನ ನೀವು ಪೂರ್ತಿಯಾಗಿ ನೋಡ್ಬೇಕು. ಇಲ್ಲಿ ಒಂದು ಸ್ವಲ್ಪ ಸ್ಕಿಪ್ ಮಾಡಿದ್ರೂ ಸಹ ನೀವು ತಿಳ್ಕೊಳ್ಬೇಕಾಗಿರೋ ವಿಷಯ ಮಿಸ್ ಆಗುತ್ತೆ. ದಯವಿಟ್ಟು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ನಾನು ಈಗ ಹೇಳಲು ಹೊರಟಿರುವ ಕತೆ ಹರೀಶ್ ಎಂಬ ರಾಮ ಭಕ್ತನಿಂದ ಶುರುವಾಗುತ್ತೆ. ಹರೀಶ್ ತನ್ನ ಬಾಲ್ಯದಲ್ಲಿ ರಾಮಾಯಣ ಮತ್ತು ಸುಂದರಕಾಂಡವನ್ನ ಕೇಳುವ ಮೂಲಕ ಕಳೆಯುತ್ತಾನೆ. ಬಾಲ್ಯದಿಂದಲೇ ರಾಮ ಅಂದ್ರೆ ಅಪಾರ ಭಕ್ತಿ ಇತ್ತು. ಎಷ್ಟೇ ಬ್ಯುಸಿ ಇದ್ರೂ ಸಹ ದೇವರ ಭಕ್ತಿಗೇನು ಕಡಿಮೆ ಮಾಡ್ತಾ ಇರಲಿಲ್ಲ. ಹೀಗಿರುವಾಗ ಒಮ್ಮೆ ರಾಮ ಜನ್ಮಭೂಮಿ ಅಯೋಧ್ಯೆಗೆ ದರ್ಶನ ಪಡೆಯಲು ಹೋಗಿದ್ದ. ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ನಿರ್ಮಾಣವಾಗ್ತಿರೋದನ್ನ ನೋಡಿ ಆತನ ಖುಷಿಗೆ ಪಾರವೇ ಇರಲಿಲ್ಲ. ಅವತ್ತು ರಾಮನ ವಿಗ್ರಹವನ್ನ ಕೆತ್ತನೆ ಮಾಡೋದಕ್ಕೆ ಬಂದಿದ್ದ ಸಾಲಿಗ್ರಾಮ ಕಲ್ಲನ್ನು ಕೂಡ ಆತ ನೋಡಿದ್ದ. ನಂತರ ಅಯೋಧ್ಯೆಯಿಂದ ನೇರವಾಗಿ ಬಾಲ ಹನುಮನ ದರ್ಶನಕ್ಕೆ ಹೋಗ್ತಾನೆ. ಹನುಮಂತ ರಾಮನ ಭಂಟ. ರಾಮನ ಕೃಪೆಗೆ ಪಾತ್ರರಾಗಬೇಕಂದ್ರೆ ರಾಮನ ದರ್ಶನ ಮುಗಿದ ನಂತರ ಹನುಮನ ದರ್ಶನ ಮಾಡಲೇಬೇಕು. ಅಯೋಧ್ಯೆಯ ಪಕ್ಕದಲ್ಲಿ ಬಾಲ ಹನುಮನ ಮಂದಿರವಿದೆ. ಇದನ್ನು ರಾವಣನ ಸಂಹಾರದ ನಂತರ ಇಲ್ಲಿಗೆ ಬಂದಂತಹ ಪ್ರಭು ಶ್ರೀರಾಮ ಕಟ್ಟಿಸಿದ ಎಂಬ ನಂಬಿಕೆ ಇದೆ. ಕಟ್ಟುವಾಗ ಹನುಮನಿಗೆ ಒಂದು ಮನೆ ಇರಲಿ ಅಂತ ರಾಮ ಕಟ್ಟಿದ್ದ ಎಂಬ ಪ್ರತೀತಿ ಕೂಡ ಇದೆ. ಆದ್ರೆ ದೇವಾಲಯ ಅಂತ ಬಂದ ಭಕ್ತರು ಇಲ್ಲಿ ಪೂಜೆ ಸಲ್ಲಿಸ್ತಾ ಬಂದಿದ್ದಾರೆ. ಈ ಪ್ರದೇಶವನ್ನ ಹನುಮಾನ್ ಗಡಿ ಅಂತ ಕರೀತಾರೆ. ಅಯೋಧ್ಯೆಯಲ್ಲಿ ಪೂಜೆ ಸಲ್ಲಿಸಿ ಮರುದಿನ ಹರೀಶ್ ಹನುಮಾನ್ ಗಡಿ ಮಂದಿರಕ್ಕೆ ಹೋಗ್ತಾನೆ. ಈ ಮಂದಿರಕ್ಕೆ ಹೋಗ್ಬೇಕು ಅಂದ್ರೆ ಸುಮಾರು ಮೆಟ್ಟಿಲುಗಳನ್ನ ಹತ್ತಿಕೊಂಡು ಹೋಗ್ಬೇಕು. ಆಂಜನೇಯ ಮಂದಿರದ ದ್ವಾರ ಬಾಗಿಲಲ್ಲಿ ಹನುಮಾನ್ ಚಾಲಿಸ ಇರೋದನ್ನ ಹರೀಶ್ ಗಮನಿಸ್ತಾರೆ. ಮುಂದೆ ಮಂದಿರದ ಮೇಲಿದ್ದ ಧ್ವಜವನ್ನು ಕೂಡ ಹರೀಶ್ ಗಮನಿಸ್ತಾರೆ. ಈ ಧ್ವಜವನ್ನ ನೋಡಿದ ಹರೀಶ್ ಮಂದಿರವನ್ನ ಸುತ್ತೋದಕ್ಕೆ ಶುರು ಮಾಡ್ತಾರೆ. ಹೇಗೆ ಹೋಗ್ಬೇಕಾದ್ರೆ ಒಂದು ಕೊಠಡಿ ಮೇಲೆ ಅವರ ಕಣ್ಣು ಬೀಳುತ್ತೆ. ಅದೊಂದು ಮುಚ್ಚಿದ ಕೊಠಡಿಯಾಗಿತ್ತು. ಇದನ್ನ ನೋಡಿದಾಗ ಅಲ್ಲಿ ಏನೋ ವಿಚಿತ್ರವಿದೆ ಅಂತ ಅನ್ಸುತ್ತೆ. ಹರೀಶ್ ಕುತೂಹಲದಿಂದ ಆ ಕೊಠಡಿ ಬಾಗಿಲನ್ನ ಓಪನ್ ಮಾಡಿ ಬಿಡ್ತಾರೆ. ಇದು 100 ವರ್ಷಗಳಿಂದ ಮುಚ್ಚಿರೋದು ಅಂತ ಗೊತ್ತಿರಲಿಲ್ಲ. ಆ ಬಾಗಿಲು ತೆರೆದ ಹರೀಶ್ ಮುಂದೆ ಹೋಗ್ತಾರೆ. ಅದು ಸಾಧಾರಣ ಕೊಠಡಿಯಾಗಿರ್ಲಿಲ್ಲ, ಮಂದಿರದ ಮುಚ್ಚಿದ ನೆಲಮಾಡಿಯಾಗಿತ್ತು. ನಾವು ಮೊದಲೇ ಹೇಳದಂತೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 400 ವರ್ಷಗಳಿಂದ ಈ ನೆಲಮಾಡಿಗೆ ಮುಚ್ಚಿ ಹೋಗಿತ್ತು ಅನ್ನೋದು ಆತನಿಗೆ ಗೊತ್ತಿರಲಿಲ್ಲ. ಮುಂದೆ ಸಾಕ್ತಾ ಸಾಕ್ತಾ ಆರಂಭದಲ್ಲಿ ಪುರಾತನ ವಸ್ತುಗಳನ್ನ ಮತ್ತು ಧೂಳನ್ನ ಬಿಟ್ರೆ ಅಲ್ಲೇನೂ ಸಿಕ್ಕಿರ್ಲಿಲ್ಲ. ಇಲ್ಲಿ ಏನೇನು ಇಲ್ಲ ಅಂತ ಹೊರಗೆ ಬರೋಷ್ಟ್ರಲ್ಲಿ ಅಲ್ಲಿ ಒಂದು ವಸ್ತು ಹರೀಶ್ ಕಣ್ಣಿಗೆ ಬೀಳುತ್ತೆ. ಅದರಲ್ಲಿ ಏನನ್ನೋ ಬರೆದಿರ್ತಾರೆ. ಆದ್ರೆ ಅದು ಆತನಿಗೆ ಅರ್ಥವಾಗುವುದಿಲ್ಲ. ಅಷ್ಟರಲ್ಲಿ ಬಾಗಿಲು ಓಪನ್ ಆಗಿರೋದನ್ನ ನೋಡಿ ಹೊರಗಿನಿಂದ ಮಂದಿರದ ಕಾರ್ಯಕರ್ತ ಬರ್ತಾರೆ. ಹೊರಗಿನಿಂದ ಬಂದವರು ಹರೀಶ್ನ ಹೊರಗೆ ಬರುವಂತೆ ಕರೀತಾರೆ. ಹೀಗೆ ಬಾಗಿಲನ್ನ ಓಪನ್ ಮಾಡುವಂತಿಲ್ಲ, ಬೇಗ ಹೊರಗೆ ಬನ್ನಿ ಅಂತ ಹರೀಶ್ನ ಕರೀತಾರೆ. ತಾಮ್ರದ ಪತ್ರವನ್ನ ಅಲ್ಲೇ ಇಟ್ಟು ವಾಪಸ್ ಬರ್ತಾರೆ. ಮನಸ್ಸಿನಲ್ಲಿ ತಾಮ್ರದ ಪತ್ರದಲ್ಲಿ ಅದೇನೋ ಇರಬಹುದು ಅಂತ ಅನುಮಾನ ಶುರುವಾಗುತ್ತೆ. ಆ ಪ್ರಶ್ನೆಗೆ ಉತ್ತರ ಸಿಗದೆ ಆತನ ಮನಸ್ಸು ಸರಿಯಾಗೋದಿಲ್ಲ. ಕೂಡಲೇ ಹೋಗಿ ದೇವಸ್ಥಾನದ ಪೂಜಾರಿ ಬಳಿ ಈ ವಿಷಯವನ್ನ ಹೇಳ್ತಾರೆ. ಮುಂದೆ ದೇವಸ್ಥಾನ ಪೂಜಾರಿ ಹೇಳಿದ ಕಥೆ ಕೇಳಿದ್ರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಒಂದು ಕಾಲದಲ್ಲಿ ಮುಸ್ಲಿಂ ದೊರೆಗಳು ಆಳ್ವಿಕೆ ಮಾಡ್ತಾ ಇದ್ರು. ಮುಸ್ಲಿಮರ ಆಳ್ವಿಕೆ ಸಂದರ್ಭದಲ್ಲಿ ಒಬ್ಬ ನವಾಬ ಹನುಮನ ಭಕ್ತನಾಗಿದ್ದ. ಆತ ಮುಸ್ಲಿಮನಾಗಿದ್ರು ಹನುಮನ ಮೇಲೆ ಅಪಾರ ಪ್ರಮಾಣದ ಭಕ್ತಿಯನ್ನ ಹೊಂದಿದ್ದ. ನವಾಬನ ಮಗನಿಗೆ ಒಂದು ಗಂಭೀರವಾದ ಕಾಯಿಲೆ ಇತ್ತು.
ಇದಕ್ಕೆ ಯಾವುದೇ ಚಿಕಿತ್ಸೆ ಕೊಟ್ಟರೂ ಸರಿ ಹೋಗೋದಿಲ್ಲ. ಆಯುರ್ವೇದ ಚಿಕಿತ್ಸೆ ಕೊಡಲಾಗುತ್ತೆ. ಆದ್ರೂ ನವಾಬನ ಮಗನಿಗೆ ಅದು ಸರಿ ಹೋಗೋದಿಲ್ಲ. ಒಮ್ಮೆ ಯಾರೋ ಹನುಮನ ಬಳಿ ಕೇಳಿಕೊಳ್ಳಿ ಅಂತ ಹೇಳ್ತಾರೆ. ಆರಂಭದಲ್ಲಿ ನವಾಬ ಒಪ್ಪೋದಿಲ್ಲ. ನಮ್ಮ ಧರ್ಮದಲ್ಲಿ ಇದಕ್ಕೆಲ್ಲ ಅವಕಾಶವಿಲ್ಲ, ಈ ರೀತಿ ಎಲ್ಲ ಮಾಡುವುದಕ್ಕೆ ಆಗೋದಿಲ್ಲ ಅಂತ ನವಾಬ ಹೇಳ್ತಾನೆ. ಇದನ್ನ ಬಿಟ್ಟು ಹಲವು ಚಿಕಿತ್ಸೆ ವಿಧಾನಗಳನ್ನೆಲ್ಲ ಅನುಸರಿಸ್ತಾನೆ. ಏನೇ ಆದ್ರೂ ಅದು ಕಡಿಮೆ ಆಗೋದಿಲ್ಲ. ದಿನೇ ದಿನೇ ಮಗನ ಆರೋಗ್ಯ ಹದಗೆಡುತ್ತೆ. ಕೊನೆಗೆ ಇದೊಂದು ಪ್ರಯತ್ನ ಮಾಡೋಣ ಅಂತ ಹನುಮನ ಮಂದಿರಕ್ಕೆ ಬಂದು ಭಕ್ತಿಯಿಂದ ಬೇಡಿಕೊಳ್ತಾನೆ. ಪವಾಡ ಎಂಬಂತೆ ಹನುಮನ ಬಳಿ ಬೇಡಿಕೊಂಡ ಕೆಲವು ದಿನಗಳಲ್ಲಿ ನವಾಬನ ಮಗನ ಆರೋಗ್ಯ ಸುಧಾರಿಸುತ್ತಾ ಹೋಗುತ್ತೆ. ಮಗ ಮೊದಲಿನಂತೆ ಆಗ್ತಾನೆ. ಆಗ ನವಾಬನಿಗೆ ಅಚ್ಚರಿಯಾಗುತ್ತೆ. ಹನುಮನ ಮೇಲೆ ಭಕ್ತಿ ಉಂಟಾಗುತ್ತೆ. ಹನುಮನ ದೇವಾಲಯಕ್ಕೆ ಹಲವಾರು ದಾನಗಳನ್ನ ಮಾಡ್ತಾನೆ. ಇದೇ ನವಾಬ ತಾಮ್ರದ ತಗಡಿನಲ್ಲಿ ಹಲವಾರು ವಿಚಾರಗಳನ್ನ ಬರೆದಿಡ್ತಾನೆ. ಅದೇ ತಾಮ್ರದ ತಗಡು ಹರೀಶನಿಗೆ ಸಿಕ್ಕಿದ್ದು. ಮುಂದಿನ ದಿನಗಳಲ್ಲಿ ಈ ಮಂದಿರದಿಂದ ಯಾವುದೇ ಕಾರಣಕ್ಕೂ ತೆರಿಗೆಯನ್ನ ಕೊಳ್ಳುವಂತಿಲ್ಲ, ಹನುಮನ ಮಂದಿರಕ್ಕೆ ಯಾವುದೇ ರೀತಿಯ ತೊಂದರೆಗಳನ್ನ ಕೊಡುವಂತಿಲ್ಲ ಎಂದು ತಾಮ್ರದ ಪತ್ರದಲ್ಲಿ ಬರೆದಿಡಲಾಗುತ್ತೆ. ಈ ಕಥೆ ಕೇಳಿದ ಹರೀಶನಿಗೆ ಅಚ್ಚರಿಯಾಗಿತ್ತು. ಮುಸ್ಲಿಂ ದೊರೆ ಒಬ್ಬ ಹನುಮನನ್ನ ನಂಬೋದಕ್ಕೆ ಸಾಧ್ಯನಾ? ಹರೀಶನಿಗೆ ಇಷ್ಟು ಕೇಳಿಯೇ ಶಾಕ್ ಆಗಿತ್ತು. ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಮುಂದೆ ಮುಸ್ಲಿಂ ಆಕ್ರಮಣಕಾರರು ಈ ಮಂದಿರದ ಮೇಲೆ ದಾಳಿ ಮಾಡ್ತಾರೆ. ಇಲ್ಲಿ ದೊಡ್ಡ ಸೈನ್ಯದ ದಂಡೆ ಬಂದಿತ್ತು. ಈ ಮಂದಿರವನ್ನ ಆಕ್ರಮಿಸಿಕೊಳ್ಳಲು ಆಗೋದಿಲ್ಲ. ಸಾಧುಗಳು ಆ ಸೇನೆಯ ಮೇಲೆ ಪ್ರತಿ ದಾಳಿ ಮಾಡ್ತಾರೆ. ಈ ಸಾಧುಗಳು ಇದರಲ್ಲಿ ಜಯವನ್ನ ಹೊಂದ್ತಾರೆ. ಅಂದು ಹನುಮನ ಮಂದಿರದ ಮೇಲೆ ವಿಜಯ ಧ್ವಜವನ್ನ ಹಾರಿಸ್ತಾರೆ. ಆ ಧ್ವಜ ಹಿಂದಿಗೂ ಕೂಡ ಹಾರಾಡ್ತಾ ಇದೆ. ಈ ಕತೆ ಕೇಳಿದ ಹರೀಶ್ ಒಂದು ನಿಮಿಷ ದಂಗಾಗಿ ಬಿಡ್ತಾರೆ. ಅಯೋಧ್ಯೆಯಲ್ಲಿ ಇಂತಹ ಮಂದಿರವಿದೆ ಎಂದು ಯಾರಿಗೂ ಗೊತ್ತೇ ಇರಲಿಲ್ಲ. ಈಗ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಒಬ್ಬ ಮುಸ್ಲಿಂ ದೊರೆ ಹನುಮನಿಗೆ ಶರಣಾಗಿದ್ದಾನೆ ಅಂದ್ರೆ ಹನುಮನ ಮಹಿಮೆ ಹೇಗಿರಬಹುದು ಅಂತ ಒಮ್ಮೆ ನೀವೇ ಯೋಚಿಸಿ. ಒಮ್ಮೆ ಯಾರೋ ಹನುಮನ ಬಳಿ ಕೇಳಿಕೊಳ್ಳಿ ಅಂತ ಹೇಳ್ತಾರೆ. ಆರಂಭದಲ್ಲಿ ನವಾಬ ಒಪ್ಪೋದಿಲ್ಲ. ನಮ್ಮ ಧರ್ಮದಲ್ಲಿ ಇದಕ್ಕೆಲ್ಲ ಅವಕಾಶವಿಲ್ಲ, ಈ ರೀತಿ ಎಲ್ಲ ಮಾಡುವುದಕ್ಕೆ ಆಗೋದಿಲ್ಲ ಅಂತ ನವಾಬ ಹೇಳ್ತಾನೆ. ಇದನ್ನ ಬಿಟ್ಟು ಹಲವು ಚಿಕಿತ್ಸೆ ವಿಧಾನಗಳನ್ನೆಲ್ಲ ಅನುಸರಿಸ್ತಾನೆ. ಏನೇ ಆದ್ರೂ ಅದು ಕಡಿಮೆ ಆಗೋದಿಲ್ಲ. ದಿನೇ ದಿನೇ ಮಗನ ಆರೋಗ್ಯ ಹದಗೆಡುತ್ತೆ. ಕೊನೆಗೆ ಇದೊಂದು ಪ್ರಯತ್ನ ಮಾಡೋಣ ಅಂತ ಹನುಮನ ಮಂದಿರಕ್ಕೆ ಬಂದು ಭಕ್ತಿಯಿಂದ ಬೇಡಿಕೊಳ್ತಾನೆ. ಪವಾಡ ಎಂಬಂತೆ ಹನುಮನ ಬಳಿ ಬೇಡಿಕೊಂಡ ಕೆಲವು ದಿನಗಳಲ್ಲಿ ನವಾಬನ ಮಗನ ಆರೋಗ್ಯ ಸುಧಾರಿಸುತ್ತಾ ಹೋಗುತ್ತೆ. ಮಗ ಮೊದಲಿನಂತೆ ಆಗ್ತಾನೆ. ಆಗ ನವಾಬನಿಗೆ ಅಚ್ಚರಿಯಾಗುತ್ತೆ. ಹನುಮನ ಮೇಲೆ ಭಕ್ತಿ ಉಂಟಾಗುತ್ತೆ. ಹನುಮನ ದೇವಾಲಯಕ್ಕೆ ಹಲವಾರು ದಾನಗಳನ್ನ ಮಾಡ್ತಾನೆ. ಇದೇ ನವಾಬ ತಾಮ್ರದ ತಗಡಿನಲ್ಲಿ ಹಲವಾರು ವಿಚಾರಗಳನ್ನ ಬರೆದಿಡ್ತಾನೆ. ಅದೇ ತಾಮ್ರದ ತಗಡು ಹರೀಶನಿಗೆ ಸಿಕ್ಕಿದ್ದು. ಮುಂದಿನ ದಿನಗಳಲ್ಲಿ ಈ ಮಂದಿರದಿಂದ ಯಾವುದೇ ಕಾರಣಕ್ಕೂ ತೆರಿಗೆಯನ್ನ ಕೊಳ್ಳುವಂತಿಲ್ಲ, ಹನುಮನ ಮಂದಿರಕ್ಕೆ ಯಾವುದೇ ರೀತಿಯ ತೊಂದರೆಗಳನ್ನ ಕೊಡುವಂತಿಲ್ಲ ಎಂದು ತಾಮ್ರದ ಪತ್ರದಲ್ಲಿ ಬರೆದಿಡಲಾಗುತ್ತೆ. ಈ ಕತೆ ಕೇಳಿದ ಹರೀಶನಿಗೆ ಅಚ್ಚರಿಯಾಗಿತ್ತು. ಮುಸ್ಲಿಂ ದೊರೆ ಒಬ್ಬ ಹನುಮನನ್ನ ನಂಬೋದಕ್ಕೆ ಸಾಧ್ಯನಾ? ಹರೀಶನಿಗೆ ಇಷ್ಟು ಕೇಳಿಯೇ ಶಾಕ್ ಆಗಿತ್ತು. ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಮುಂದೆ ಮುಸ್ಲಿಂ ಆಕ್ರಮಣಕಾರರು ಈ ಮಂದಿರದ ಮೇಲೆ ದಾಳಿ ಮಾಡ್ತಾರೆ. ಇಲ್ಲಿ ದೊಡ್ಡ ಸೈನ್ಯದ ದಂಡೆ ಬಂದಿತ್ತು. ಈ ಮಂದಿರವನ್ನ ಆಕ್ರಮಿಸಿಕೊಳ್ಳಲು ಆಗೋದಿಲ್ಲ. ಸಾಧುಗಳು ಆ ಸೇನೆಯ ಮೇಲೆ ಪ್ರತಿ ದಾಳಿ ಮಾಡ್ತಾರೆ. ಈ ಸಾಧುಗಳು ಇದರಲ್ಲಿ ಜಯವನ್ನ ಹೊಂದ್ತಾರೆ. ಅಂದು ಹನುಮನ ಮಂದಿರದ ಮೇಲೆ ವಿಜಯ ಧ್ವಜವನ್ನ ಹಾರಿಸ್ತಾರೆ. ಆ ಧ್ವಜ ಹಿಂದಿಗೂ ಕೂಡ ಹಾರಾಡ್ತಾ ಇದೆ. ಈ ಕತೆ ಕೇಳಿದ ಹರೀಶ್ ಒಂದು ನಿಮಿಷ ದಂಗಾಗಿ ಬಿಡ್ತಾರೆ. ಅಯೋಧ್ಯೆಯಲ್ಲಿ ಇಂತಹ ಮಂದಿರವಿದೆ ಎಂದು ಯಾರಿಗೂ ಗೊತ್ತೇ ಇರಲಿಲ್ಲ. ಈಗ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಒಬ್ಬ ಮುಸ್ಲಿಂ ದೊರೆ ಹನುಮನಿಗೆ ಶರಣಾಗಿದ್ದಾನೆ ಅಂದ್ರೆ ಹನುಮನ ಮಹಿಮೆ ಹೇಗಿರಬಹುದು ಅಂತ ಒಮ್ಮೆ ನೀವೇ ಯೋಚಿಸಿ. ಅದೇನೇ ಇರಲಿ, ಕಣ್ಣಿಗೆ ಕಾಣುವ ಸತ್ಯ ಎಷ್ಟಿದೆಯೋ ಅಷ್ಟೇ ಕಣ್ಣಿಗೆ ಕಾಣದ ಸತ್ಯವೂ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.